ಸೊ ಗಾಯ್ಸ್ ಈಗ ನನ್ನ ಪ್ಲ್ಯಾನ್ ಏನು ಅಂದರೆ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರು ನಾಯಂಡಹಳ್ಳಿ ರೈಲ್ವೆ ಸ್ಟೇಷನ್ಲಿದ್ದೀನಿ. ಸೊ ರೈಲ್ 6:30 ಆಗಿದೆ. ಇಲ್ಲಿಂದ ಮೈಸೂರು ಟ್ರೈನಲ್ಲಿ ಮೈಸೂರು ಹೋದಿ, ಅಲ್ಲಿಂದ ಸಬರಲ್ಲಿ ಇರಿಟ್ಟಿಗೆ ತುಂಬ ಬಸ್ಗಳು ಸಿಗುತ್ತೆ. ಸೊ ನೈಟ್ ಒಂದು 9-9:30 ಹತ್ತಿದ್ರು ಬೆಳಗ್ಗೆ ಒಂದು 4-5ಕ್ಕೆಲ್ಲ ಇರಿಟ್ಟಿ ರೀಚ್ ಆಗಿ ಅಲ್ಲಿಂದ ಕೊಟ್ಟಿಯೂರ್ಗೋಣ ಅಂತ ಪ್ಲ್ಯಾನಿಂಗ್ ಇರೋದು. ಸೊ ಹೆಂಗಾಗುತ್ತೆ ಬನ್ನಿ ಎಕ್ಸಿಕ್ಯೂಟ್ ಮಾಡೋಣ. ಏನು ಗುರು ಇಷ್ಟೊಂದು ಸ್ಪೀಡು? ಆಯ್ತು 9 ಗಂಟೆ ಆಗಿದೆ. ಆಲ್ರೆಡಿ ಮೈಸೂರು ಜಂಕ್ಷನ್ನು 9 ಗಂಟೆ ಆಗಿದೆ. ಸೊ ಬನ್ನಿ ಬುಕ್ ಮಾಡೋಕ್ಕೆ ನೋಡಿದಾಗ ಇವಾಗಲೂ 10:15 ಮೈಸೂರಿಂದ ಇರಿಟ್ಟಿಗೆ. ಅಲ್ಲೇ ಹೋಗಿ ಟ್ರೈ ಮಾಡೋಣ. ಒಂದು ವೇಳೆ ಅಲ್ಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಬುಕ್ ಮಾಡ್ತಾನೆ. ಮೈಸೂರು ಅಂತ ಸಕ್ಕತ್ ಗುರು ಈ ಟೈಮಿಂಗ್ಸಲ್ಲಿ ನೋಡೋದಕ್ಕೆ. ಮೈಂಡ್ ಏನೋ ಫ್ರೆಶ್ ಮೈಸೂರಿಗೆ ಬಂದರೆ ಮೈಸೂರು ಗಾಳಿ ಅಲ್ಲ, ದಟ್ ಇಸ್ ದ ಪವರ್ ಆಫ್ ಮೈಸೂರು ಅಲ್ಲ. ಮೈಸೂರು ಅಂದರೆ ಆ ರೀತಿ ವೈಬ್ ಉಂಟು, ಮಿಸ್ ಮಾಡ್ಕೊಳ್ತಿದ್ದೀವಿ. ಸೊ ಗಾಯ್ಸ್ ಟೈಮ್ 9:15 ಆಗಿದೆ. ನಾವಿದ್ದೀವಿ ಈಗ ಸಬರ್ ಬಸ್ ಸ್ಟಾಪಲ್ಲಿ. ಸೊ ಇದೆ ನೋಡಿ ಮೈಸೂರು ಸಬ್ ಅರ್ಬನ್ ಬಸ್ ಸ್ಟಾಪ್. ಪ್ಲಾಟ್ಫಾರ್ಮ್ 3 ಅಂತೆ. ಅಲ್ಲೋಣ ಬನ್ನಿ. ಕೇರಳದ್ದು ಬಸ್ ರಿಸರ್ವ್. ಇಲ್ಲಿ ತಮಿಳ್ನಾಡು ರಸ್ತೆ ಸಾರಿಗೆಗೆ ಬಸ್ ಬುಕ್ ಮಾಡುವಂಥದ್ದು. ಇಲ್ಲಿ ಕೇರಳ ಬುಕ್ ಆಯ್ತು ನೋಡಿ, ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಇಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ ಇರುಟ್ಟಿಗೆ ಆನ್ಲೈನಲ್ಲೇ. ಸೊ ಗಾಯ್ಸ್ ಇಲ್ಲೇ ಕೇರಳದ್ದು ನೀವು ಪ್ಲಾಟ್ಫಾರ್ಮ್ ನೋಡಿದ್ರೆ ಮುಂದೆನೇ ಇದೆಯಲ್ಲ, ಇದು ಕೇರಳದ್ದು ಬುಕ್ಕಿಂಗ್ ಮಾಡ್ಕೋಬೋದಾಗಿರುತ್ತೆ. ಸೊ ಅವರು ಹೇಳಿದ್ದು ಅಷ್ಟೇ 10:15 ಏನು ಅಂತ ಹೇಳಿದ್ದು ಬಸ್ಸು. 10:15 ಮೈಸೂರಿಂದ ಇರಿಟ್ಟಿಗಿದೆ. ಸೊ ಅಮೌಂಟ್ ಬಂದು 220 ರೂಪಾಯಿ ಕೊಟ್ಬಿಟ್ಟು ಅಲ್ಲೇ ತಗೋಬೋದು ಅಂದರು. ಯಾಕೆ ಸುಮ್ಮನೆ ರಿಸ್ಕ್ ಅಂತ ಇವಾಗ ಬುಕ್ ಮಾಡಿದೆ. 240 ರೂಪಾಯಿ ಆಯಿತು ಗಾಯ್ಸ್ ಅಮೌಂಟು. 240 ರೂಪಾಯಿ ಆಯಿತು. ಸೊ ಮೈಸೂರಿಂದ ಇರುಟ್ಟಿಗೆ ಹೋಗೋರು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೋಬೋದಾಗಿರುತ್ತೆ. ಸೊ ಅಬಿಬಿ ನೋಡಿದೆ ಅಲ್ಲಿ 240 ರೂಪಾಯಿ ಆಯಿತು. ಸೊ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡೆ ವಿಂಡೋ ಸೀಟು. ಅಟ್ಲೀಸ್ಟ್ ಬೆಳಗ್ಗೆ ಫಾರೆಸ್ಟ್ ಏರಿಯಾ ಇದ್ದರೆ ಅಟ್ಲೀಸ್ಟ್ ಅದನ್ನು ನೋಡ್ಬೋದಾಗಿರುತ್ತೆ. 4 ಗಂಟೆ ಆಗಿರುತ್ತೆ ಆಲ್ಮೋಸ್ಟು. ಆದರೂ ಅದು ನೋಡೋಣ ಹೆಂಗಿರುತ್ತೆ ಅಂತ. ಸೊ ಗಾಯ್ಸ್ 10:15 ಈಗ 9:40 ಆಗಿದೆ. ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ರೆ ಬಸ್ ಬರುತ್ತೆ. ಅದು ಹತ್ಕೊಳ್ಳೋ ಬಸ್ಗಳು ಬೆಂಗಳೂರಿಂದ ಬರುತ್ತೆ. ಅದ್ರಲ್ಲಿ ವೇಕೆನ್ಸಿ ಇದ್ದರೆ ಇಲ್ಲಿಂದನೇ ಹೋಗುತ್ತಲ್ಲ, ಆವಾಗ ಹತ್ಕೋಬೋದಾಗಿರುತ್ತೆ. ಸೊ ಇಲ್ಲಿಂದ ಡೈರೆಕ್ಟಾಗಿ 10:15 ಇದೆ. ಅದು ಕತ್ತಣ ನಾನು ಸ್ಯಾಟ್ಲೈಟಲ್ಲಿ ಬುಕ್ ಮಾಡ್ಕೊಂಡಿರೋ ಗಾಯ್ಸ್ ಅಲ್ಲೇ ಹೋಗ್ಬೋದಾಗಿತ್ತು. ಸ್ಯಾಟ್ಲೈಟಲ್ಲೂ ಅಷ್ಟೇ ಇರ್ತಿತ್ತು. ಬಟ್ 600 ರೂಪಾಯಿ ಪ್ಲಸ್ ಕೇಳ್ತಾ ಇದ್ದೆ. ನಾನು ಕೇಳೋ ಸೀಟ್ ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಪ್ರಿಫರ್ ಮಾಡಿದೆ ಅಷ್ಟೇ. ಬಜೆಟ್ ಫ್ರೆಂಡ್ಲಿ ಟ್ರಿಪ್. ಅಲ್ಲಿ ಕೇರಳದಲ್ಲಿ ಇರ್ತೀನಿ ಗಾಯ್ಸ್. ಫಸ್ಟ್ ಟೈಮ್ ಕೇರಳ ಹೋಗ್ತಾ ಇದ್ದೀನಿ. ತಮಿಳ್ನಾಡು ಹೋಗಿದ್ದೀನಿ ಗಾಯ್ಸ್, ಆಂಧ್ರ ಪ್ರದೇಶ ತಿರುಪತಿ ಹೋಗಿದ್ದೀನಿ, ಮಂತ್ರಾಲಯ ಹೋಗಿದ್ದೀನಿ. ಇದೇ ಫಸ್ಟ್ ಟೈಮ್ ಕೇರಳ ಬಸ್ ಬಂದಿದೆ. ಆಲ್ರೆಡಿ ಇನ್ನೂ ಯಾರನ್ನೂ ಹತ್ತಿಲ್ಲ, ಎಲ್ಲ ಇಲ್ಲಿರೋರೆ ನಾವು ಹತ್ತಿಕೊಳ್ಳುವಂಥದ್ದು. ಸೊ 10 ಗಂಟೆಗಿದೆ, 10:15 ಬಿಡುವಂಥದ್ದು. ಇನ್ನೂ ಓಪನೇ ಮಾಡಿಲ್ಲ, ಬೇಗ ಹತ್ಕೊಳ್ಳೋಣ. 38 ವಿಂಡೋ ಸೀಟ್ ಇಲ್ಲೇ ಬಂದು ಕೂತಿರೋದು. ಹಿಂಗಿದೆ ಕೇರಳ ಬಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಕೇರಳ ಬಸ್ ಹತ್ತಿರೋದು. ಇಲ್ಲಿ ಬ್ಯಾಕ್ ಸೈಡು ಡೋರ್ ಐತೆ, ಬಟ್ ಲಾಕ್ ಮಾಡಿದ್ದಾರೆ. ಓಕೆ, ದಿಸ್ ದ ಸೀಟ್ ಗಾಯ್ಸ್. 10:30 ಆಗ್ತಾಯಿದೆ. ಇಲ್ಲಿಂದ ಹೊರಡ್ತಾ ಇದ್ವಿ. ಸೊ 2 ಗಂಟೆಗೆಲ್ಲ ರೀಚ್ ಆಗುತ್ತೆ ಅಂತಿದೆ. 3.5 ಅವರ್ ಆಗುತ್ತಂತೆ. ವಿಂಡೋ ಸೀಟ್ ಇರೋದ್ರಿಂದ ಬೆಟರ್. ಅಟ್ಲೀಸ್ಟ್ ಈ ಕಡೆ ಏನಾದ್ರು ವರ್ಕ್ ಆಗೋದು, ಮುಂದೆನಾದರೂ ಇದು ಮಾಡ್ಬೋದು. ಮತ್ತೆ ಏನಾದ್ರು ಸೈಡ್ ಆದರೆ ಕಷ್ಟ ಗಾಯ್ಸ್. ಅದಕ್ಕೆ ಎಲ್ಲರೂ ಇಲ್ಲೇ ಟಿಕೆಟ್ ತೊಗೊಳೋಗಿದ್ರೆ 220 ರೂಪಾಯಿ ಕೊಡೋರು. ಸೊ ನಾನು ಅದಕ್ಕೆ ಬುಕ್ಕಿಂಗ್ ಟ್ರೈ ಮಾಡಿದೆ. ಈ ಬುಕ್ಕಿಂಗ್ ಮಾಡಬೇಕಾದ್ರೆ ನೀವು ಆರಾಮ್ಸೆ ಗೂಗಲಲ್ಲಿ ಬುಕ್ ಮಾಡೋಕ್ಕೆ ಟ್ರೈ ಮಾಡಿ ಗಾಯ್ಸ್. ಮೈಸೂರು ಟು ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹಾಕಿ, ಅಲ್ಲಿಂದ ಅಲ್ಲಿಗೆ ಆಲ್ಮೋಸ್ಟ್ ರೆಡ್ ಬಸ್ ಒಂದು ಬರುತ್ತೆ, ಅಬಿಬಿ ಬಸ್ ಇರ್ಬೋದು, ಮೇಕ್ ಮೈ ಟ್ರಿಪ್ ಇರ್ಬೋದು. 3 ಆಪ್ಷನ್ ನಿಮಗೆ ಜಾಸ್ತಿ ತೋರಿಸುವಂಥದ್ದು. ಸೊ ಅದು 3ರಲ್ಲಿ ಯಾವುದು ಬೆಟರು ಅಂತ ನೋಡಿ. ಪ್ರೈಸ್ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಒಂದು 20 ರೂಪಾಯಿ 30 ರೂಪಾಯಿ ಜಾಸ್ತಿ ಇಟ್ಕೊಳ್ತಾರೆ ಅವರು ಬುಕ್ಕಿಂಗ್ ಇರೋದ್ರಿಂದ ಅಷ್ಟೇ. ವಿಂಡೋ ಸೀಟ್ ಇರೋದ್ರಿಂದ 1 2 ಅವರ್ಸ್ ನಿಮ್ಮದಾಗ ಮಲ್ಕೋಬೋದು ಅಂದ್ಕೊಂಡಿದ್ದೀನಿ. ಅದು ಇಂಚರ್ ಇದೆ, ಲಾಸ್ಟ್ ಮುಗಿದ ಡೆಡ್ ಎಂಡು. ಇಲ್ಲ ಬಂದು ಬಸ್ ಬುಕ್ ಮಾಡ್ಕೋಬೋದಾಗಿರುತ್ತೆ. ಬೆಟರ್ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋ. 20 ರೂಪಾಯಿ ಎಷ್ಟಾದರೂ ಪರವಾಗಿಲ್ಲ. ನೀವು ಕೂತ್ಕೊಳ್ಳೋ ಸೀಟ್ ನೀವೇ ಡಿಸೈಡ್ ಮಾಡ್ಕೋಬೋದು ಗಾಯ್ಸ್. ಬಸ್ಸು ಓಡ್ತಾ ಇದೆ. ಮ್ಯಾಕ್ಸಿಮಮ್ ಇದು ಹಿಡಿಯೋದೆ 48 ಜನ ಗಾಯ್ಸ್. ಮೈಸೂರು 2 ಡೇಸ್. ಇದು 1 ಅವರ್ ಆಗಿದೆ. 11:15 ಟೈಮ್ ಇದೆ. ಯಾವುದು ಹೋಟೆಲ್ ರಾಸ ಅಂತೆ ಗಾಯ್ಸ್. ಬನ್ನಿ ಗುಪ್ಪೆ ಅಂತ, ಮನಿ ಕುಪ್ಪೆ ಇದೆ ಮೈಸೂರು ಹುಣಸೂರು ರೋಡಲ್ಲಿ. ಇದು ಫಸ್ಟ್ ಬ್ರೇಕು. ಬನ್ನಿ ಹೋಣ. ಇಲ್ಲೆಲ್ಲ ಬೈಕ್ ರೈಡ್ ಮಾಡ್ಕೋಬೇಕು. ನೈಟ್ ಹೊತ್ತು ಅಂದರೆ ಮೀಟ್ರ್ ಬೇಕು. ಮರ ಬಿದ್ದಿದೆ. ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಜಾಸ್ತಿ ಇರುತ್ತೆ, ಅದಕ್ಕೆ ನೋಡಿ ರೋಡ್ ಮಾತ್ರ ಚೆನ್ನಾಗಿದೆ. ಬಟ್ ಪೂರ ಕ್ರಾಸಿಂಗು ಟರ್ನಿಂಗ್ ಮಾತ್ರ ಹೆವಿ ಇದ್ದಾವೆ. ಟರ್ನಿಂಗ್ ಮಾತ್ರ ಗಾಯ್ಸ್. ಟೈಮ್ 1:45 ಆಗಿದೆ. ನಾವು ಕೊಟ್ಟಿವರಿಗೆ ಈ ಥರ ಎಲ್ಲ ಇದು ಮಾಡ್ತಾಯಿದ್ದಾರೆ. ರೋಡೆಲ್ಲ ಬ್ಲಾಕ್ ಗಾಯ್ಸ್, ರೋಡೆಲ್ಲ ಬ್ಲಾಕ್. ಫಸ್ಟ್ ಟೈಮ್ ಕೊಟ್ಟಿವ್ರಿಗೆ ಬರಬೇಕಾದ್ರೆ ಈ ಥರ ಹಾಕಿದೆ. ಏನಾಗಿದೆ ಅಂತ ಹಾಂ, ಏನಾಗಿದೆ ಅಂತ ಆಕ್ಸಿಡೆಂಟ್ ಆಗಿದೆ ಅಂತೆ ಗೈಸ್. ಕೊಟ್ಟಿವ್ರಿಗೆ ಹೋಗೋದು ಗಾಡೀಲಿ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಗಾಡಿಗಳೇ ಇರುತ್ತೆ. ನಿಮಗೆ ತೋರಿಸ್ಕೊಡ್ಲಾ ನೋಡಿ. KA 54 ಇದೆ, ಬನ್ನಿ ಇಲ್ಲಿ. KA 41 ಇದೆ, ಬನ್ನಿ ಇಲ್ಲಿ. KA 51 ಇದೆ. ಗಾಡಿ ನಂಬರ್ ನೋಡಿ, ಎಲ್ಲ ಕರ್ನಾಟಕದ ಗಾಡಿಗಳೇ ಗೈಸ್. ಅಲ್ಲಿ KA 09 ಮೈಸೂರಿಂದ ಬಂದಿದೆ. ಇಲ್ಲಿ ನೋಡಿ KA 04 ಇದು ಕೂಡ ಕರ್ನಾಟಕ.
KA18 ಅದು ಕೂಡ ಕರ್ನಾಟಕ. ದಟ್ ಈಸ್ ದ ಪವರ್ ಆಫ್ ಕರ್ನಾಟಕ. ಇಲ್ಲೋ ಬೆಂಗಳೂರು ಗಾಡಿನ KA01, ನಮ್ಮದು KA10 ಯಾವುದೋ ವೆಹಿಕಲ್ ಸಿಗಲಿಲ್ವಲ್ಲ. ಇಲ್ಲೊಂದು KA18 ನೋಡಿ, ಇಲ್ಲೂ KA45 ಇದೆ. ಎಲ್ಲ ವೆರೈಟಿ ಆಫ್ ಕರ್ನಾಟಕ ಗಾಡೀಸ್ ನೋಡಿ. ಅಲ್ಲೂ KA16 ಗಾಯ್ಸ್. ಇಲ್ಲಿ ನಿಂತಿರೋ ಮೆಜಾರಿಟಿ ಗಾಡಿಗಳು ಎಲ್ಲ ಕರ್ನಾಟಕ ಗಾಡಿಗಳೇ ಗಾಯ್ಸ್. ಸೊ ಅಷ್ಟು ಜನ ಕರ್ನಾಟಕ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ಅದು ಎಷ್ಟು ಕಿಲೋಮೀಟ್ರ್ ಇದೆಯೋ ಗೊತ್ತಿಲ್ಲ ಗಾಯ್ಸ್ ಅಲ್ಲಿ ಮುಂದೆ. ಗಾಯ್ಸ್ ಇಲ್ಲಿಂದನೇ ಏನಿಲ್ಲ ಅಂದರೂ ಒಂದು 20 ಗಾಡಿಗಳು ಕರ್ನಾಟಕದ್ದೇ ಐತೆ. ಇನ್ನು ಈ ಲೈನಲ್ಲಿ ಹೋದರೆ ಇನ್ನು 2 ಕಿಲೋಮೀಟ್ರ್ವರೆಗೂ ಹಂಗೆ ಬ್ಲಾಕ್ ಆಗಿದೆ ಅಂತೆ. ಅಲ್ಲಿ ಎಷ್ಟು ಗಾಡಿಗಳು 7 ಕಿಲೋಮೀಟ್ರ್ವರೆಗೂ ಬ್ಲಾಕ್ ಆಗಿದೆ ಅಂತೆ. ಕರ್ನಾಟಕದ ಗಾಡಿಗಳು ಎಷ್ಟು ಬಂದಿರಬೇಕು ಅಂತ ಗಾಯ್ಸ್. ಇಷ್ಟೊತ್ತವರೆಗೂ ಎಲ್ಲ ವೆಯ್ಟ್ ಮಾಡಿದ್ದು 1 ಅವರಿಂದ. ನೋಡಿ ಯಾವುದೋ ಬಸ್ ಇತ್ತಂತೆ. ಕನ್ನಡದವ್ನು ಯಾರೋ ಕೇಳದವ್ನು ಹೊಡೆದ್ಬಿಟ್ಟವನೆ ಅಂತಾರೆ, ಕೇಳದವ್ರು ಕನ್ನಡದವ್ನು ಹೊಡೆದ್ಬಿಟ್ಟವನೆ. ಸರಿಯಾದ ಕ್ಲಾರಿಟಿ ಇರಲಿಲ್ಲ. ಸೊ ಆ ಕಡೆಯಿಂದ ಬಸ್ ಬಂದರೆ ಎಲ್ಲ ಕ್ಲಿಯರ್ ಆಗುತ್ತೆ ಗಾಯ್ಸ್. ನೋಡಿ, ಆ ಬಸ್ ಬಂದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲ ಸ್ಟಾರ್ಟ್ ಮಾಡ್ಕೊ ಹೋಗ್ತಾ ಇರೋದು ಈಗ. ಎಲ್ಲ ಕರ್ನಾಟಕ ಗಾಯ್ಸ್, ಕರ್ನಾಟಕ ಬಸ್ಗಳು. ಇವನೇ ಹೊಡಿಲಿ, ಅವ್ರಿಗೆ ಹೊಡಿಲಿ, ಜಗಳಗಳಂತ ಸ್ಟಾರ್ಟ್ ಆಗ್ಬಿಟ್ರೆ ಮುಗಿಯಲ್ಲ. ನೋಡಿ ಎಷ್ಟು ದೊಡ್ಡದಾಗೈತೆ. ಆ ಕಡೆಯಿಂದ ವೆಹಿಕಲ್ಸೇ ಬರ್ತಾ ಇಲ್ವಲ್ಲ ಅಂತಿದ್ದು. ಇದೇ ಪ್ರಾಬ್ಲಮ್ ಗಾಯ್ಸ್. ಹೋಲ್ಡ್ ಮಾಡಿ ಇಟ್ಟಿದ್ರು. ಬೇಕಾದ್ರೆ ಆ ಕಡೆ ಒಂದು ವೆಹಿಕಲ್ ನೋಡ್ತಾ ಇರಲಿಲ್ಲ ಆಪೋಸಿಟ್ ಬರುವಂಥದ್ದು. ಯಾಕೆ ಅಂತ ಇದ್ವಿ. ಇಲ್ಲಿ ಈ ಥರ ಬ್ಲಾಕ್ ಆಗ್ಬಿಟ್ಟಿದೆ. ಎಲ್ಲಿಂದ ಬರೋಕ್ಕಾಗ್ತಿತ್ತು ವೆಹಿಕಲ್? ಬೈಕ್ ಮಾತ್ರ ಬರ್ತಾ ಇದ್ವಿ ಅಷ್ಟು. ಕಾರ್ಗಳಂತ ಸಿಕ್ಕಾಬಟ್ಟೆ ಇರುತ್ತೆ ಈಗ ಹಿಂದ್ಗಡೆ. ಅದ್ರ ಹಿಂದ್ಗಡೆ ಏನು 2-3 ವೆಹಿಕಲ್ ಇದೆ. ಬನ್ನಿ, ಅದು ಹೋದೇಟ್ಲೆ ಬಸ್ ಸ್ಟಾರ್ಟ್ ಆಗುತ್ತೆ. ನಾವು ಹೋಗಿ ಕೂತ್ಕೊಳ್ಳೋಣ ಫಸ್ಟು. ಸೊ ಎಲ್ಲರೂ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋ ಚಲೋ ಮಾಡೋದೆ ಈಗ. ಇನ್ನು ನಾಗರಹೊಳೆ ಫಾರೆಸ್ಟಲ್ಲಿದ್ದೀವಿ ಗಾಯ್ಸ್. ನಟ್ಟ ನಡುವೆ 2 ಗಂಟೆ ರಾತ್ರಿಯಲ್ಲಿ. ಕರ್ನಾಟಕದ ಗಾಡಿ. DD ಅಂದರೆ ಯಾವ್ದು ಬರುತ್ತೆ? K ಅಂದರೆ ಕರ್ನಾಟಕ ಬರುತ್ತೆ. DD ಅಂದರೆ ಯಾವ್ದು ಬರುತ್ತೆ ನೋಡಿ? ಅಲ್ಲಿ ಕರ್ನಾಟಕ ಗಾಡಿ ಬರ್ತಾಯಿದೆ ಒಂದು. ಇಲ್ಲಿ ಹೋಗೋಕ್ಕೂ ಆಗಲ್ಲ ಗಾಡಿ. ಇನ್ನೂ ಲೆಫ್ಟಿಗೆ ಬಿಡ್ತಾ ಇದ್ದಾರೆ ಅವರು. ಇಲ್ಲಿ ಹೋಗುತ್ತೆ, ಬಸ್ ಪಾಸ್ ಆಗ್ಬೋದು. ಮುಂದೆ ಬನ್ನಿ ಸರ್ ಸ್ವಲ್ಪ. ಸರ್ ಎಕ್ಸ್ಕ್ಯೂಸ್ ಮಿ ಸರ್, ಮುಂದೆ ಹೋಗಬೇಕು, ಆಗ ಸರಿಯಾಗುತ್ತೆ ಅಷ್ಟು. ಅಂತೂ ಇಂತೂ ಬಸ್ ಮೂವ್ ಆಯಿತು ಗಾಯ್ಸ್. 2 ಗಂಟೆ 18 ನಿಮಿಷ ಮಾರ್ನಿಂಗಲ್ಲಿ. ಸೊ ಗಾಡಿ ಬರ್ತಾಯಿದೆ, ಹತ್ಕೊಳ್ಳೋಣ ನೆಮ್ಮದಿಯಾಗಿ. ಬೇಗ ಹೋಗಿ ತಲುಪೋಣ ಇರಿಟ್ಟಿಗೆ. ಫ್ರೆಶಪ್ ಆಗಿ ದೇವ್ರ ದರ್ಶನ ಮಾಡೋದಿದೆ ಕೊಟ್ಟಿಯೂರಲ್ಲಿ. ಅಲ್ಲಿಂದ ಮತ್ತೆ 40 ಕಿಲೋಮೀಟ್ರ್ ಹೋಗ್ಬೇಕು. ಕಣ್ಣೂರಿಗೆ ಹೋಗ್ತಾಯಿದೆ. ಇದು KL15ನಲ್ಲಿ ಹೋಗ್ತಾರೆ ನಾವು. ಮತ್ತೆ ಬ್ಲಾಕ್ ಆಯ್ತಾ ಇಲ್ಲಿ ನೋಡಿ. ಆ ಕಡೆ ಎಲ್ಲ ವೆಹಿಕಲ್ಸ್ ಕ್ಲಿಯರ್ ಆಗ್ತಾಯಿದೆ. ಈ ಕಡೆ ಅಂತೂ ಹಂಗೆ ಸ್ಟಾಪ್ ಇದೆ ನೋಡಿ. KL ಗಾಡಿ, ಅದಕ್ಕೆ ಕರ್ನಾಟಕ ಗಾಡಿ ಗಾಯ್ಸ್. 3 ಗಂಟೆ ಆಗಿದೆ. ಇರಿಟ್ಟಿಗೆ ಬಂದು ತಲುಪಾಯಿತು ನೋಡಿ. ಬಸ್ ಇಲ್ಲೇ ಇದೆ. ಸೊ ಇಲ್ಲಿಂದ ಮತ್ತೆ ಕೊಟ್ಟಿಯೂರಿಗೆ ಹೋಗೋಕ್ಕೆ 40 ಕಿಲೋಮೀಟ್ರ್ ಇದೆ. ಮತ್ತೆ ವೆಹಿಕಲ್ ಬರಬೇಕಾದ್ರೆ ವೆಯ್ಟ್ ಮಾಡಬೇಕು. ನಾನು ನೋಡಿದ ಪ್ರಕಾರ 5 ಗಂಟೆ ಮೇಲೆ ಬಸ್ ಸ್ಟಾರ್ಟ್ ಆಗೋದು ಅಂತಿದ್ರು. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತಿಲ್ಲ. ಇರಿಟ್ಟಿ ಅಂತ ಹೇಳ್ತಾರಲ್ಲ, ಇರಿಟ್ಟಿ ಚೆನ್ನಾಗಿ ಮಾಡೋರೆ ಗಾಯ್ಸ್. ನೋಡಿ ಹೆಂಗೆ ಕಾಣುತ್ತೆ ಮಳೆ ಮಧ್ಯೆ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಆ ಕಡೆ ಹೋಗೋದೆ ಕಣ್ಣೂರು ಗಾಯ್ಸ್. 3 ಗಂಟೆಗೆ ರೀಚ್ ಆದ್ವಿ. ಸ್ಟಿಲ್ 3 ಅವರ್ಸ್ ಇಲ್ಲೇ ವೆಯ್ಟಿಂಗ್. ಇರಿಟ್ಟಿಯಿಂದ ಕೊಟ್ಟಿಯೂರಿಗೆ ಯಾವುದು ಬಸ್ಗಳಿಲ್ಲ, ಎಲ್ಲ ಇಲ್ಲೇ ವೆಯ್ಟಿಂಗ್. ಚಿಪ್ಸ್ ಅಂಗಡಿ ನೋಡ್ಬೋದು. ನೇಂದ್ರೆ ಬಾಳೆಹಣ್ಣು ತುಂಬ ಜನ ನಮ್ಮ ಕರ್ನಾಟಕದಿಂದ ಕಳಿಸ್ತಾ ಇದ್ದಿದ್ದು ಬಾಳೆಹಣ್ಣೆಲ್ಲ ನೋಡಿ. ಆ ಥರ ಚಿಪ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇಲ್ಲಿ. 3 ಗಂಟೆ 6 ಗಂಟೆಗೆ ಪ್ರೈವೇಟ್ ಬಸ್ ಬಂದಿದೆ. ಕೊಟ್ಟಿಯೂರು ರಬ್ಬರ್ ಟ್ರೀನ್ ಅದೆಲ್ಲ ಈಗ ಹೊಟ್ಟೆ ಹೋಯ್ತಲ್ಲ. ಹಲೋ ಗಾಯ್ಸ್, ಅಂತೂ ಇಂತೂ ಕೊಟ್ಟಿಯೂರಿಗೆ ಬಂದು ತಲುಪಾಯಿತು. ಟೈಮ್ 7 ಗಂಟೆ ಗಾಯ್ಸ್. ಎಕ್ಸಾಕ್ಟಾಗಿ 7 ಗಂಟೆಗೆ ರೀಚ್ ಆಗಿದ್ದೀನಿ. ನೈಟ್ 10:30 ಬಿಟ್ಟೋದಕ್ಕೆ 3 ಗಂಟೆಗೆಲ್ಲ ಬಂದಿದ್ವಿ ಗಾಯ್ಸ್ ಇರಿಟ್ಟಿ. ಸೊ 7 ಗಂಟೆಗೆ ಇವಾಗ ಆಲ್ರೆಡಿ ಬೆಂಗಳೂರಿಂದ ಕೊಟ್ಟಿಯೂರು. ಬನ್ನಿ ಹೋಗೋಣ. ನನ್ನ ಲಾಗಲ್ಲಿ ಹೆಂಗೆ ಬರುತ್ತೆ ಅಂತ ಒಂದು ಸಲ ತೋರಿಸ್ಕೊಡ್ತೀನಿ ನೋಡಿ. ಇದೆ ಕೊಟ್ಟಿಯೂರು ಬಸ್ ಸ್ಟಾಪ್. ಆ ಕಡೆ ಹೋಗ್ಬೋದಾಗಿರುತ್ತೆ, ಆ ಕಡೆ ಹೋಗಿ ಬರುತ್ತೆ. ಮುಂದ್ಗಡೆ ಪೊಲೀಸ್ ಸ್ಟೇಷನ್ ಇದೆ ಗಾಯ್ಸ್, ಔಟ್ ಪೋಸ್ಟು. ಕೇರಳ ಅಂತ ಇಂತೂ ಫಸ್ಟ್ ಟೈಮ್ ಕೇರಳ ಟ್ರಿಪ್ಪು ಒಬ್ಬನೇ ಬಂದಾಯ್ತು. ಇದೆ ಆ ಕಡೆ ಕೊಟ್ಟಿಯೂರು ಅಂತ ಹೇಳ್ತಾರಲ್ಲ, ಆ ಟೆಂಪಲ್ಗೆ ಹೋಗ್ಬೇಕಾದ್ರೆ ಬಸ್ ಸ್ಟಾಪಿಂದ ಹೋಗುವಂಥದ್ದು. ಆ ಕಡೆ ಕೊಟ್ಟಿಯೂರು, ಈ ಕಡೆ ಕೊಟ್ಟಿಯೂರು ಅಂತ 2 ಬರುತ್ತೆ. ಸೊ ಅದು ಡಿವೈಡ್ ಅಕ್ಕಪಕ್ಕನೇ ಇದೆ ಗಾಯ್ಸ್. ಇದೆ ಈ ಕಡೆ ಕೊಟ್ಟಿಯೂರು, ಈ ಕಡೆ ಆ ಕಡೆ ಕೊಟ್ಟಿಯೂರಿಗೆ ಹೋಗೋದು ಈ ಸೈಡ್ ಹೋಗ್ಬೇಕಾಗಿರುತ್ತೆ. ಸೊ ತುಂಬ ಜನ ಇದ್ದಾರೆ. ಸ್ನಾನಕ್ಕೆ ಯಾವ ಕಡೆ ಹೋಗೋದು ಅದು ಗೊತ್ತಿಲ್ಲ ನೋಡಿ. ಆ ಕಡೆ ಕೊಟ್ಟಿಯೂರಿಗೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಸೈಡ್ ಜ್ಯುವೆಲ್ಸ್ ಎಲ್ಲ ಸಿಕ್ಕಿರುತ್ತೆ. ಇದು ಗೊತ್ತಲ್ಲ ನಿಮಗೆ, ಇದು ಮನೇಲಿ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತಾರೆ. ಅದು ಮಹರ್ಷಿ ಇದು ಗಡ್ಡ ಕಿತ್ತಾಕ್ತಾರೆ ಅದ್ರದ್ದು ಅಂತಾರೆ. ಕೆಲವೊಬ್ಬರು ಶಿವ
ಜಡೆನ ಕಿತ್ಕೊಂಡು ಭೂಮಿ ಹೊಡೆದಾಗ ಸೊ ವೀರಭದ್ರ ಆಗ್ತಾರಲ್ಲ ಅದು ಅಂತಾರೆ. ಚೆನ್ನಾಗಿದೆ. 22 കൊല്ലത്തോളമായി കേരളത്തിൽ എല്ലാ സ്ഥലങ്ങളിലും ಸೊ ಅಲ್ಲಿ ಯಾರೋ ಬರ್ತಾ ಇದ್ದಾರೆ. ಇಲ್ಲಿ ಸ್ನಾನ ಮಾಡೋದು ಅನ್ಸುತ್ತೆ. ನದಿಯಲ್ಲಿ ಸ್ನಾನ ಮಾಡೋದು ಇದೆ. ನದಿಯಲ್ಲಿ ಇಲ್ಲೇ ಸ್ನಾನ ಮಾಡೋದು ಮ್ಯಾಮ್. ಇದೇ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಹೋಗ್ಬೋದಾಗಿರುತ್ತೆ ಟೆಂಪಲ್ಗೆ. ನೋಡಿ ಇಲ್ಲೇ ತುಂಬ ಜನ ಸ್ನಾನ ಮಾಡ್ತಾ ಇದ್ದಾರೆ. ನೀರು ಹರಿಯೋದು ನಿಂತೋಗ್ಬಿಟ್ಟೈತೆ. ಹಾಂ ಅಲ್ಲಿ ಸ್ನಾನ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲೇ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ಬೋದಾಗಿರುತ್ತೆ. ಇಲ್ಲಿ ಅಲ್ಲಿಂದ ಮಾತ್ರ ಸ್ವಲ್ಪ ನೀರು ಬರ್ತಾ ಇದೆ, ಅದೇ ಇಲ್ಲಿ ಫ್ಲೋ ಆಗ್ತಾ ಇದೆ. ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆ ಮೂಲೆಗೆ ಹೋಗ್ಬೋದಾಗಿರುತ್ತೆ. ಇಲ್ಲೇ ಫ್ರೆಶ್ ಅಪ್ ಆಗ್ಬಿಡೋಣ, ಇಲ್ಲೇ ಸ್ನಾನ ಮಾಡ್ಬಿಟ್ಟು ಹೋಗ್ಬಿಡೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ರೂಮ್ ಹುಡ್ಕೋಕ್ಕಾಗಲ್ಲ. ವಾಶ್ರೂಮ್ ಯಾವ ರೀತಿ ಇದೆ ಗಾಯ್ಸ್, ಇದೆ ಹೊಳೆಯಲ್ಲಿ ಸ್ನಾನ ಮಾಡೋದು ತುಂಬ ಜನ. ನಾನು ಸ್ನಾನ ಮಾಡೋಕ್ಕೆ ಹೋಗ್ತೀನಿ, ಬಟ್ ವೀಡಿಯೋ ಈಗ ಏನು ಮಾಡೋಕ್ಕಾಗಲ್ಲ. ಸ್ನಾನ ಆದಮೇಲೆ ಸಿಗೋಣ ಗಾಯ್ಸ್. ಇಲ್ಲೇ ಫ್ರೆಶ್ ಅಪ್ ಆಯಿತು, ಸ್ನಾನ ಆಯಿತು. ಸೊ ತುಂಬ ಜನ ಇಲ್ಲೇ ಸ್ನಾನ ಮಾಡ್ತಾರೆ ಗಾಯ್ಸ್. ರೂಮ್ಗೆ ಹೋಗಿ ಮಾಡೋದಕ್ಕಿಂತ ಇದೆ ಬೆಟರ್ ಅನಿಸುತ್ತೆ. ಏನು ಬಾ ಹೇಳಿ ಸರ್, ಸ್ನಾನ ಮಾಡೋದು ಹೆಂಗಿತ್ತು? ನೀರಿನ ಅನುಭವ ತುಂಬ ಚೆನ್ನಾಗಿರುತ್ತಲ್ಲ ಗಾಯ್ಸ್. ಫುಲ್ ಕೋಲ್ಡ್ ಇದೆ, ಸ್ವಲ್ಪ ಏನಂತಾರೆ ಒಂದು ತಮ್ಗೆ ಹಾಕೊಳ್ಳೋಷ್ಟು ಅಷ್ಟೇ, ಆಮೇಲೆ ಅಭ್ಯಾಸ ಆಗೋಗುತ್ತೆ ಅಂತ ನನಗೆ. ಬಟ್ ಇನ್ನೂ ಸ್ವಲ್ಪ ಆಳ ಇದ್ದಿರೆ ಚೆನ್ನಾಗಿರೋದು ಸ್ವಿಮ್ ಮಾಡೋದಕ್ಕೆ. ಏನು ಬ್ರೋ ಸ್ವಿಮ್ ಮಾಡೋದಕ್ಕೆ ಚೆನ್ನಾಗಿರೋದು ಪರವಾಗಿಲ್ಲ ಗಾಯ್ಸ್. ಈಗ ಹೋಗೋಣ ಬನ್ನಿ ದರ್ಶನಕ್ಕೆ. ಫಸ್ಟು ಗಾಯ್ಸ್ ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಿಮ್ಮ ಲಗೇಜ್ ಇರುತ್ತಲ್ಲ, ಅದನ್ನು ಎಲ್ಲಿ ಇಡಬೇಕು ಅಂತ ಈಗ ಒಂದು ಕ್ವಶನ್ ಇರುತ್ತೆ. ಸೊ ಇಲ್ಲೇ ಲಾಕರ್ ರೂಮ್ ಅಂತ ಇದೆ. ಸೊ ಲಾಕರ್ ರೂಮ್ ಇಡ್ಬೋದಾಗಿರುತ್ತೆ ಗಾಯ್ಸ್. ಬ್ಯಾಗ್ಗೆ ಒಂದು 30 ರೂಪಾಯಿ ಇಲ್ಲ 40 ರೂಪಾಯಿ ಆಗಿರುತ್ತೆ. ಸ್ಲಿಪ್ಪರ್ 20 ರೂಪಾಯಿ ತೊಗೊಳ್ತಾರೆ. ಸೊ ಅಲ್ಲಿ ಕೊಟ್ಟು ಟೆಂಪಲ್ ಒಳಗಡೆ ಹೋಗಿದ್ದು ಬರೋಣ ಬನ್ನಿ, ದರ್ಶನ ಮಾಡಿ ಬರೋಣ. ಇವಾಗ ತುಂಬ ಜನ ಬರ್ತಾ ಇದ್ದಾರೆ. ಆ ಫ್ರೆಶ್ ಅಪ್ ಆದಮೇಲೆ ಆ ಫೀಲೇ ಒಂಥರ ಕೋಲ್ಡ್ ನೀರಲ್ಲಿ, ನಿಜ ಡೈಲಿ ಕೋಲ್ಡ್ ನೀರಲ್ಲಿ ಸ್ನಾನ ಮಾಡಬೇಕು ಅನ್ನಿಸ್ತದೆ. ಈಗ ನೋಡಿ ಇಲ್ಲೇ ಲಗೇಜ್ ಲಾಕರ್ ರೂಮ್ ಗಾಯ್ಸ್. ಹಿಂಗೆ ಹೋದರೆ ದರ್ಶನಕ್ಕೆ ಸ್ಟ್ರೈಟ್ ಹೋಗುವಂಥದ್ದು. ಸೊ ರೈಟ್ ಸೈಡು ಇದೆ. ಆ ಬ್ರಿಡ್ಜ್ ಮೇಲೆ ಹೋಗೋಣ ಬನ್ನಿ, ಫಸ್ಟ್ ನೋಡ್ಕೊಬರೋಣ. ಅಲ್ಲೇನಾದ್ರು ಆಗುತ್ತೆ ಅಂದರೆ ಮತ್ತೆ ಹಿಂಗೆ ಬರೋಣ ಬೇಕಾದ್ರೆ. ನೋಡಿ ಇಲ್ಲಿ ಇದು ದರ್ಶನಕ್ಕೆ ನಿಂತಿರೋದು. ಸೊ ಆ ಕಡೆ ದರ್ಶನಕ್ಕೆ ಇದ್ದರೆ ತುಂಬ ಹೊತ್ತಾಗುತ್ತೆ ಅಂದ್ಕೊಳ್ತೀನಿ. ಕೀಪ್ ಸೈಲೆನ್ಸ್. ಆ ಕಡೆಯಿಂದ ಹೋದರೆ ಎಲ್ಲಿ ಹೋಗ್ಬೋದಾಗಿರುತ್ತೆ? ಇನ್ನೂ ಗೇಟ್ ಓಪನ್ ಮಾಡಿಲ್ವ? ಇಲ್ಲ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರು. ಗಾಯ್ಸ್ ನೋಡಿ ಈ ಕಡೆಯಿಂದನೂ ಹೋಗ್ಬೋದಾಗಿರುತ್ತೆ. ಸೊ ಅಲ್ಲಿ ಬ್ರಿಡ್ಜು ಅದನ್ನು ಕ್ಲೋಸ್ ಮಾಡಿದ್ದಾರೆ, ಅದಕ್ಕೆ ಎಲ್ಲ ಜನ ಕೂತಿದ್ದಾರೆ. ಇಷ್ಟೇ ಜನ ಇದ್ದಿದ್ದು, ಕ್ಯೂ ನಿಂತ್ಕೊಂಡ್ರೆ ಬೇಗ ಆಗ್ತಾಯಿತ್ತು ದರ್ಶನ. ಕ್ಯೂ ಫಾರ್ ದರ್ಶನ ಅಂತಿದೆ, ಸರತಿ ಸಾಲಿನಲ್ಲಿ ಬನ್ನಿ. ಸೊ ಅದ್ರ ಮೇಲಿಂದ ಬ್ರಿಡ್ಜ್ ಮೇಲಿಂದ ಹೋಗೋರು ಇರ್ತಾರೆ. ನನಗೆ ಪಂಚ ಬೇರೆ ಕಳ್ಕತ್ ಗೊತ್ತೈತೆ. ಬನ್ನಿ ಅಕ್ಕರೆ ಕೊಟ್ಟು ಇವರಿಗೆ ಬಂದಾಯಿತು, ದೇವರ ದರ್ಶನ ಮಾಡಿಕೊಂಡು ಬರೋಣ. ಆ ಫೀಲೇ ಒಂಥರ ಗಾಯ್ಸ್. ಬರಬೇಕು ಅನ್ನೋದಕ್ಕಿಂತ ನನ್ನ ದೇವರೇ ಕರೆಸ್ಕೊಂಡಿರೋದು. ಹೋದ ವರ್ಷನೇ ಬರಬೇಕು ಅಂತಿದ್ದೆ, ಈ ವರ್ಷ ಬಂದಿದ್ದೀನಿ. ಆ ಫೀಲೇ ಸಕ್ಕತ್ ಗುರು. ಒಳಗಡೆ ಬರೋಣ. ಆವಾಗಲೇ ಅಲ್ಲಿ ಸ್ನಾನ ಮಾಡಿದ್ವಲ್ಲ ನೋಡಿ, ಇಲ್ಲೂ ನೀರಿದೆ. ಇಲ್ಲೂ ಕೂಡ ತುಂಬ ಜನ ಸ್ನಾನ ಮಾಡ್ತಾರೆ. ಅಲ್ಲೊಂದು ಬ್ರಿಡ್ಜ್ ಇದೆ, ಇಲ್ಲೊಂದು ಬ್ರಿಡ್ಜ್ ಇದೆ. ಇದು ಕೆಳಗಡೆ ಇದೆ. ಅಲ್ಲಿ ಗೊತ್ತಾಗಿದ್ರೆ ಇಲ್ಲೇ ಬರ್ಬೋದಾಗಿತ್ತು, ಇಲ್ಲ ಸ್ನಾನ ಮಾಡ್ಕೊಂಡು. ಸೊ ಇಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿ ನಿಂತಿದ್ದಾರಲ್ಲ, ಅಲ್ಲೂ ದರ್ಶನಕ್ಕಿರೋರು ಒಂದು ಬ್ಯಾಚ್ ವೈಸ್ ಬಿಡ್ತಾ ಇರೋವಂಥದ್ದು. ಈಗ ಅಲ್ಲಿದ್ದಾರಲ್ಲ ಅದೇ ಒಂದು ಬ್ಯಾಚ್, ಈಗ ಆಲ್ರೆಡಿ ಇಲ್ಲೇ ಇದ್ದಾರೆ ನೋಡಿ ಮೇಲೆ. ಇದು ಒಂದು ಬ್ಯಾಚು. ಫಸ್ಟು ಇಲ್ಲಿಂದ ಹೋಗೋಣ ಬನ್ನಿ, ಕೆಳಗಡೆಯಿಂದ. ಇದನ್ನ ವೀಡಿಯೋದಲ್ಲಿ ನೋಡ್ತಾ ಇದ್ದೆ, ಈಗ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ. ಸೊ ಇಲ್ಲಿಂದನೂ ನೀರು ಹರ್ಕೊಬರ್ತಾ ಇದೆ ಬ್ರಿಡ್ಜ್. ನಾನು ಅಷ್ಟು ಜನ ಇಲ್ವಲ್ಲ, ಅದೇ ಫಸ್ಟ್ ರಶ್ ಇದನ್ನು ಹೋಗ್ಬೋದು ಅಂದ್ಕೊಂಡೆ. ಬಟ್ ಗಾಯ್ಸ್ ನೋಡಿ, ಅಕ್ಕರೆ ಕೊಟ್ಟಿವ್ರಿಗೆ ಬರ್ತಾಯಿದ್ವಿ. ಸತಿಯ ದಹನ ಆದ ಜಾಗ. ದಕ್ಷ ಆವಾಗ ಶಿವನ ಕರೆದಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ. ನೋಡಿ ಇಲ್ಲಿ ಇದೇ ಲೈನ್. ಸೊ ಇದೇ ಲೈನೇ ಎಲ್ಲ ವೀಡಿಯೋ ಮಾಡಿ ಆಗ್ತಾ ಇದ್ದಿದ್ದು ನಾನು ಏನು ಅನ್ಕೊಳ್ತಾ ಇದ್ದೆ. ಸೊ ಗಾಯ್ಸ್, ದಕ್ಷ ಪ್ರಜಾಪತಿ ಯಜ್ಞ ಮಾಡುವಾಗ ಶಿವ ಮತ್ತು ಪಾರ್ವತಿ ಸತಿ ಬಿಟ್ಟು ಎಲ್ಲರನ್ನೂ ಕರೆದ. ಸೊ ಅವರಿಬ್ಬರನ್ನೂ ಕರೆದಿದ್ರೆ ಸತಿ ಬಂದು ಈ ರೀತಿ ಘಟನೆ ಆಗ್ತಾ ಇರಲಿಲ್ಲ, ಇಲ್ಲಿ ದಹನ ಆಗ್ತಿರಲಿಲ್ಲ. ಶಿವ ತನ್ನ ಪ್ರೀತಿಯ ಸತಿಯನ್ನು ಕಳ್ಕೊತಾ ಇರಲಿಲ್ಲ. ಆ ಜಾಗಕ್ಕೆ ಬಂದಿದ್ದೀನಿ. ಸೊ ಡಿವೈನ್ ಪವರ್ ಇರುವಂಥ ಜಾಗ. ಏನೋ ಒಂಥರ ಫೀಲ್ ಪ್ರೌಡ್ ಅನ್ನಿಸ್ತಾ ಇದೆ ನೋಡಿ. ಇನ್ನೂ ಎಷ್ಟು ಜನ ಇದ್ದಾರೆ ಅಲ್ಲಂತೂ, ಅವ್ರಿಗೆಲ್ಲ ಯಾವಾಗ ದರ್ಶನ ಆಗೋದು. ಸೊ ಅಲ್ಲಿ ನಿಂತ್ಕೋಗಿ ಸದ್ಯಕ್ಕೆ ದರ್ಶನ ಮಾಡೋಕ್ಕಾಗಲ್ಲ. ಸೊ ಇದೇ ಸ್ಟ್ರೈಟ್ ಲೈನಲ್ಲಿ ದರ್ಶನ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಗಾಯ್ಸ್ ನೋಡಿ, ಇಲ್ಲಿ ಬ್ಯಾಚ್ ವೈಸು ಅಲ್ಲಿ ಒಂದು ಬ್ಯಾಚ್ ಬಿಟ್ಟಿದ್ದಾರೆ, ಇನ್ನೊಂದು ಬ್ಯಾಚ್ ಇರಿಸ್ಕೊಂಡಿದ್ದಾರೆ. ಇವಾಗ ಅಲ್ಲಿಂದ ಕೆಳಗಡೆ ಇಳಿದು ಬರ್ತೀವಿ ನೋಡಿ. ಇಲ್ಲೇ ಒಂದು ರೌಂಡ್ ಹಾಕೋಣ, ದೇವ್ರನ್ನ ಹತ್ತಿರದಿಂದ ನೋಡೋಕ್ಕಾಗಿರೋ ದೂರದಿಂದ ಆದರೂ ನೋಡ್ಕೊಳ್ಳೋಣ.
ಆತ್ಮಾರಮಣ ಆನಂದ ಶಯನ. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ನೋಡಿ ಕಲ್ಲಿಗೆ ಕಲ್ಲನ್ನು ಹರಿದ್ರೆ ದುಳ್ತಾ ಆಗುತ್ತೆ ಗಾಯ್ಸ್. ಇದು ಗಾಯ್ಸ್ ಇಲ್ಲೊಂದಿದೆ, ಇದು ಮರ ಇದೆ ಇಲ್ಲಿ, ಸಿಂಗಲ್ ಮರ, ಹಳ್ಳಿ ಮರ. ಅದ್ರ ಪಕ್ಕದಲ್ಲಿ ಇದೆ ಯಜ್ಞಕುಂಡ ಆಗಿತ್ತು ಅಂತ ಹೇಳುವಂಥದ್ದು. ಜಾಸ್ತಿ ಜನ ಆಗ್ತಾ ಇದ್ದಾರೆ. ಟೈಮು 8:30 ಆಗಿದೆ ಇವಾಗ. ಶಿವ ಸತಿ ಕಳ್ಕೊಂಡಾಗ ದುಃಖ ಯಾವ ರೀತಿ ಬರ್ಸಿರ್ಬೇಕು ಅಂತ ಅಲ್ಲಿಂದ ಕೇವಲ ಬಂದು ಇದ್ರ ಮೇಲೆ ಹತ್ತಿ ಅಲ್ಲಿ ಕೆಳಗಡೆ ಹೋಗಿ ಅಲ್ಲಿ ದರ್ಶನ ಮಾಡುವಂಥದ್ದು. ಒಂದು 3-4 ಅವರು ಲೈನಲ್ಲಿ ನಿಂತಿದ್ರೆ 10 ದಿನದ ದರ್ಶನ ಮಾಡ್ಬೋದಾಗಿರುತ್ತೆ. ಸಕ್ಕತ್ತಾಗಿದೆ ಮಾತ್ರ ಈ ಸೀನ್ ನೋಡಬೇಕು. ಗಾಯ್ಸ್ ಬೆಂಗಳೂರಿಂದ ಟ್ರೈನ್ ಟ್ರಾವೆಲ್ ಮಾಡಿ ಮೈಸೂರು ಹೋಗಿ, ಮೈಸೂರಿಂದ ಇರಿಟ್ಟಿಗೆ ಹೋಗಿ, ಇರಿಟ್ಟಿಯಿಂದ ಕೊಟ್ಟಿಯೂರಿಗೆ ಹೋಗಿದ್ದು ಕಂಪ್ಲೀಟ್ ವಿಡಿಯೋ ಇದಾಗಿದೆ. ಸೊ ಈ ವಿಡಿಯೋ ಇಷ್ಟವಾಗಿರುತ್ತೆ ಅನ್ಕೊಳ್ತೀನಿ ನಾನು. ಆಲ್ರೆಡಿ ಆನೆದು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ, ಮತ್ತು ಟ್ರಾವೆಲ್ದು ಅಲ್ಲಿಂದ ನೆಕ್ಸ್ಟ್ ಮುರುಡೇಶ್ವರ ಹೋಗಿದ್ದು ಇದೆಲ್ಲ ಇರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.